ಹೆಲೋ ಹಾಯ್ ಡಿಯರ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತಿನ 2 ಕನಸು 34 ಈ ಎಪಿಸೋಡಲ್ಲಿ ಸೀಕ್ರೆಟ್ ರೂಮ್ಗೆ ನಿತ್ಯ ಬದಲು ಬೇರೆಯವರ ಎಂಟ್ರಿ ಆಗ್ತಾ ಇದೆ. ಆ ಸೀಕ್ರೆಟ್ ರೂಮ್ಗೆ ಶರತ್ ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಯಾರು ಅಂತ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ನನ್ನ 1000 ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ತುಂಬ ಸ್ಟೆಪ್ಸ್ಗಳಿದೆ, ಅದಕ್ಕೆ ನೀವೇ ಕಾರಣ ಆಗ್ತೀರಾ ಅಂತ ನನಗೆ ಗೊತ್ತು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಎಪಿಸೋಡ್ನ ಫುಲ್ಲಾಗಿ ನೋಡ್ಕೊಂಡು ಬನ್ನಿ. ನಿತ್ಯಾಗೆ ಸೀಕ್ರೆಟ್ ರೂಮ್ ಮುಳುವಾಯ್ತಾ? ಶರತ್ ಒಂಟಿಯಾಗಿ ಗಾರ್ಡನಲ್ಲಿ ನಿಂತಿದ್ದ. ಅಲ್ಲಿಗೆ ರಾಧಾ ಬಂದ್ಲು. ಯಾಕೆ ಶರತ್, ಇತ್ತೀಚೆಗೆ ತುಂಬ ಡಲ್ಲಾಗಿರ್ತೀಯಲ್ಲ, ಯಾಕೆ ಏನಾಯಿತು? ನೀನು ಇಷ್ಟಪಟ್ಟಿರೋ ಹುಡುಗಿ ನಿನ್ನ ಜೊತೆನೇ ಇದ್ದಾಳಲ್ಲಪ್ಪ, ಇನ್ನೇನು ನಿನಗೆ? ಶರತ್: ಅಕ್ಕ, ಹಾಗೆ ಅನ್ನಿಸ್ತಾ ಇಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಲಾವಣ್ಯ ಲೆಟರ್ ಬರೀತಾ ಇದ್ದ ಶೈಲಿಗೂ ಈಗ ಅವಳ ಬಿಹೇವಿಯರ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನನಗೇನೂ ಅರ್ಥ ಆಗ್ತಾ ಇಲ್ಲ ಅಕ್ಕ ಅಂತ ಹೇಳ್ಕೊಳ್ತಿರ್ತಾನೆ. ಅಷ್ಟರಲ್ಲಿ ಲಾವಣ್ಯ ಅವ್ರ ಮಾತನ್ನ ಕತ್ತು ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ. ಓಹೋ, ನಿಂಗೆ ನನ್ನ ಮೇಲೆ ಅನುಮಾನ ಶುರುವಾಗಿದೆ. ಶರತ್, ಇದನ್ನು ಜಾಸ್ತಿ ದಿನ ಬಿಡಬಾರ್ದು, ಬಿಟ್ಟರೆ ನನಗೆ ತೊಂದರೆ. ಬಾ ಶರತ್, ನಿನಗೆ ನಿಜವಾದ ಪಾರಿಜಾತ ಸಿಕ್ಕಿದ್ರೂ, ಅವಳು ನಿನ್ನ ಹತ್ರ ಅದನ್ನು ಹೇಳಿದ್ರೂ ನೀನು ಅದನ್ನು ನಂಬಬಾರ್ದು. ಆ ಥರ ಮಾಡ್ತೀನಿ, ನಿನಗೆ ನೋಡ್ತಾ ಇರು ಅಂತ ಅಂದ್ಕೊಂಡು ಅಲ್ಲಿಂದ ಹೋದ್ಲು. ತನ್ನ ರೂಮ್ಗೆ ಬಂದು ಏನು ಮಾಡಲಿ, ಇವನನ್ನು ಹೇಗೆ ಟ್ರ್ಯಾಪ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಅದೇ ಟೈಮ್ಗೆ ಈ ಕಡೆಯಿಂದ ನಿತ್ಯ ಬಟ್ಟೆ ತೊಗೊಂಡು ಬರ್ತಾ ಇದ್ಲು. ಲಾವಣ್ಯ: ನಿತ್ಯ, 1 ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಇಷ್ಟು ದಿನ ನಾನು ನಿನ್ನ ಜೊತೆ ಜಗಳ ಮಾಡಿದ್ದಕ್ಕೆ ಸಾರಿ ಆಯಿತಾ? ಇನ್ಮೇಲೆ ನಾವು ಫ್ರೆಂಡ್ಸ್ ಆಗಿರೋಣ ಅಂತ ಅಂದ್ಲು. ನಿತ್ಯ ಬಟ್ಟೆ ಹಿಡ್ಕೊಂಡು ಅವಳನ್ನೇ ಗುರಾಯಿಸಿ, ಇವಳು ಏನೋ ಸ್ಕೆಚ್ ಆಗ್ತಿದ್ದಾಳಲ್ಲ, ಏನಿರ್ಬೋದು? ಈ ಗೋಸುಂಬೆ ಸುಮ್ಮನೆ ಕಾಂಪ್ರೋ ಆಗೋಳಲ್ಲ, ಏನು ಸ್ಕೆಚ್ ಹಾಕಿರ್ಬೋದು ಅಂತ ಯೋಚಿಸ್ತಾ ನಿಂತಿದ್ಲು. ಅದು ನಿಜಾನೇ ಅಲ್ವಾ? ಆ ಥರ ಹುಡುಗಿ ಬಂದು ಇಷ್ಟು ಸಲೀಸಾಗಿ, ಇಷ್ಟು ಈಸಿಯಾಗಿ ಫ್ರೆಂಡ್ ಆಗಿಬಿಡೋಣ ಅಂತ ಹೇಳ್ತಿದ್ದಾಳೆ ಅಂದರೆ ಏನೋ ಪಿತೂರಿ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಡೌಟ್ ಬರುತ್ತೆ. ಲಾವಣ್ಯ: ಹೇಳು ನಿತ್ಯ, ಯಾಕೆ ಸುಮ್ಮನೆ ನಿಂತುಬಿಟ್ಟೆ? ನಿತ್ಯ: ಏನಾದರೂ ಕೆಲಸ ಆಗಬೇಕಾ ಹೇಳು, ಅದನ್ನು ನೇರವಾಗಿ ಬೇಕಿದ್ದರೆ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ಏನೋ ಚೇಂಜ್ ಆಗಿರೋ ಥರ ನನ್ನ ಹತ್ರ ಎಲ್ಲ ಬಂದು ಡವ್ ಮಾಡಬೇಡ ಅಂತ ಡೈರೆಕ್ಟಾಗಿ ಅಂದ್ಲು. ಲಾವಣ್ಯ: ಹೋಗಲಿ ಬಿಡು, ನಿಂಗೆ ಇಷ್ಟ ಇಲ್ಲ ಅನಿಸುತ್ತೆ. ಹೋಗಲಿ, ನಿಂಗೆ ಈ ಪ್ರಪಂಚದಲ್ಲಿ ತುಂಬ ಇಷ್ಟ ಅಂದರೆ ಏನು ಅಂತ ಕೇಳಿದ್ಲು. ನಿತ್ಯ ಮನಸ್ಸಲ್ಲೇ, ಇವಳು ಕೇಳ್ತಾ ಇರೋದಕ್ಕೂ ಹಾಗೆ ಇವಳು ಕೇಳ್ಕೊಂಡು ಬಂದಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಇವಳು ಅಂತ ಅಂದ್ಕೊಳ್ತಿದ್ಲು. ನನಗೆ ಈ ಪ್ರಪಂಚದಲ್ಲಿ ಜಾಸ್ತಿ ಎಲ್ಲದಕ್ಕಿಂತ ನನ್ನ ಪುಟಾಣಿ ಇಷ್ಟ ಅಂದ್ಲು ನಿತ್ಯ. ಲಾವಣ್ಯ: ಅದು ಗೊತ್ತು ನಿತ್ಯ, ಅದು ಬಿಟ್ಟು ಬೇರೆ ಏನು ಇಷ್ಟ ಹೇಳು? ನಿತ್ಯ: ಅದು ಬಿಟ್ಟು ಬೇರೆ ಏನೂ ಇಷ್ಟ ಇಲ್ಲ ನನಗೆ, ಬಿಡು ದಾರಿ, ನನಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಇನ್ನೇನು ಮಾಡ್ತಾಳೆ, ಫಸ್ಟೇ ಅವಳನ್ನ ಕಂಡ್ರೆ ಹಾಗಲ್ಲ, ಸುಮ್ಮನೆ ಜಗಳ ತೆಗಿಯೋದಕ್ಕೆ ನಿಂತಿದ್ದಾಳೆ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಅಷ್ಟೇ ಬಿಡು ಅಂತ ಹೇಳ್ಬಿಟ್ಟು ಹೋದ್ಲು. ಇವಳು ಫಸ್ಟೇ ಗೊತ್ತಲ್ವ, ಪ್ಲ್ಯಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಪ್ಲ್ಯಾನ್ ಎ ಇಲ್ಲ ಅಂದರೆ ಪ್ಲ್ಯಾನ್ ಬಿ ರೆಡಿ ಇಟ್ಟೇ ಇರ್ತಾಳೆ. ಛೇ, ಈ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ, ಏನು ಮಾಡೋದೀಗ? ಹಾಂ, ಪ್ರಶಾಂತ್ ಇದ್ದಾನಲ್ಲ, ಅವನ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅವನಿಗೆ ಕಾಲ್ ಮಾಡಿ, ಪ್ರಶಾಂತ್, ನಿತ್ಯಗೆ ಏನಿಷ್ಟ ಅಂದರೆ ಅವಳಿಗೆ ಖುಷಿ ಅಥವಾ ಬೇಜಾರಾದಾಗ ಏನು ಮಾಡ್ತಾಳೆ ಅಂತ ಕೇಳಿದ್ಲು. ಪ್ರಶಾಂತ್: ನಿನಗೆ ಯಾಕಿದೆಲ್ಲ ಇವಾಗ, ನೀನೇನು ಮಾಡೋಕ್ಕೆ ಹೊರಟಿದ್ಯಾ ಅಂದ. ಲಾವಣ್ಯ: ಹಾಗೇನಿಲ್ಲ ಕಣೋ, ಸುಮ್ಮನೆ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಪ್ರಶಾಂತ್: ಅಲ್ಲ, ಅವಳು ಅಲ್ಲೇ ಇದ್ದಾಳಲ್ಲ, ಅವಳನ್ನೇ ಕೇಳಬೇಕಿತ್ತು ಅಂದ. ಲಾವಣ್ಯ: ಅವಳು ಕೇಳಿದರೆ ಹೇಳ್ತಾಳಾ, ನೀನೇ ಹೇಳು, ಅದಕ್ಕೆ ನಿನ್ನ ಕೇಳಿದ್ದು. ಸರಿ ಬೇಡ ಬಿಡು, ನೀನೇನು ಹೇಳಬೇಡ ಅಂದ್ಲು. ಪ್ರಶಾಂತ್: ಹಾಗೇನಿಲ್ಲ ಲಾವಣ್ಯ, ಅವಳು ಬೇಜಾರಾದರೂ ಖುಷಿಯಾದರೂ ಅವಳು ಪುಟಾಣಿ ಜೊತೆ ಇರ್ತಾಳೆ. ಅದು ಬಿಟ್ಟರೆ ಹಾಂ, ಸ್ಕೆಚ್ ಮಾಡ್ತಾಳೆ ಅಂತ ಹೇಳ್ದ. ಲಾವಣ್ಯ: ಓಹೋ, ಸ್ಕೆಚ್ ಬೇರೆ ಬಿಡಿಸ್ತಾಳಾ, ಹಾಗಾದರೆ ಪಕ್ಕ ಶರತ್ನ ಸ್ಕೆಚ್ ಮಾಡೇ ಇರ್ತಾಳೆ ಅಂದ್ಕೊಂಡು ಅವಳು ರೂಮಿಗೆ ಹೋದ್ಲು. ನಿತ್ಯ ಬಟ್ಟೆ ಮಡಚಿಡ್ತಾ ಕೂತಿದ್ಲು.
ಲಾವಣ್ಯ ಬಂದಿದ್ದು ನೋಡಿ, ಇವಳು ಯಾಕೆ ನನ್ನ ಹಿಂದೆ ಹಿಂದೆನೇ ಸುತ್ತಾ ಇದ್ದಾಳೆ, ಮತ್ತೆ ನನ್ನ ಜೊತೆ ಏನಾದರೂ ಜಗಳ ಮಾಡೋದಕ್ಕೆ ಸ್ಕೆಚ್ ಆಗ್ತಿದ್ದಾಳಾ ಅಂತ ಅಂದ್ಕೊಳ್ತಿದ್ಲು. ನಿತ್ಯ, ಏನು ಲಾವಣ್ಯ, ನಾನು ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ, ನಾನು ತುಂಬ ಹೊತ್ತಿಂದ ಫಾಲೋ ಮಾಡ್ತಿದ್ಯಾ ಅನಿಸ್ತಿದೆ ಅಂದ್ಲು. ಲಾವಣ್ಯ, ಹಾಗೇನಿಲ್ಲ ನಿತ್ಯ, ನೀನು ಯಾಕೆ ಹಾಗೆ ಅಂದ್ಕೊಳ್ತೀಯಾ, ನನಗೆ ಚಾರ್ಜರ್ ಬೇಕು, ಕೊಡ್ತೀಯಾ ಅಂದ್ಲು. ನಿತ್ಯ ಅವಳನ್ನೇ ಡೌಟಲ್ಲಿ ನೋಡ್ತಾ, ಹೌದಾ, ಅಷ್ಟೇನಾ, ಇಲ್ಲ ಬೇರೆ ಏನಾದರೂ ಸ್ಕೀಮ್ ಹಾಕ್ತಾ ಇದೆಯಾ ಅಂತ ಕೇಳಿದ್ಲು. ಲಾವಣ್ಯ, ಅಯ್ಯೋ ಹಾಗೇನಿಲ್ಲ ನಿತ್ಯ. ನಿತ್ಯ, ಸರಿ ಇರು, ರಾಧಕ್ಕ ರೂಮಲ್ಲಿದೆ ತರ್ತೀನಿ ಅಂತ ರೂಮಿಂದ ಈಚೆ ಹೋದ್ಲು. ಅಷ್ಟರಲ್ಲಿ ಲಾವಣ್ಯ ನಿತ್ಯ ರೂಮಲ್ಲಿ ಸ್ಕೆಚ್ ಹುಡುಕ್ತಿದ್ಲು. ಅವಳು ಅಂದ್ಕೊಂಡಂಗೆ ನಿತ್ಯ ಪುಟಾಣಿ, ಚಿರು ಹಾಗೆ ಶರತ್ ಇರೋ ಅಂಥ ಸ್ಕೆಚ್ ಬರೆದಿದ್ಲು. ಅದನ್ನು ತೊಗೊಂಡು ಬಚ್ಚಿಟ್ಕೊಂಡಿದ್ಲು. ನಿತ್ಯ ಚಾರ್ಜರ್ ತೊಗೊಂಡು ಬಂದು ಕೊಟ್ಲು. ಅದನ್ನು ತೊಗೊಂಡು ಅಲ್ಲಿಂದ ಹೋದ್ಲು ಲಾವಣ್ಯ. ಲಾವಣ್ಯ ಸ್ಕೆಚ್ನ ಇಟ್ಕೊಂಡು ರೂಮಿಗೆ ಬಂದು ನೋಡ್ತಾ ಇರು, ಈಗಿದೆ ನಿನಗೆ, ನೀನೇ ಈ ಲಾವಣ್ಯನ ಪಾರಿಜಾತ ಅಂತ ಒಪ್ಕೋಬೇಕು ಅಂತ ಹೇಳಿ ಅವಳೇ ಅದನ್ನು ಸ್ಕೆಚ್ ಮಾಡಿದಳೆ ಅನ್ನೋ ಹಾಗೆ ನಾಟಕ ಮಾಡ್ತಾ ಕೂತಿದ್ಲು. ಶರತ್ ಅವಳ ರೂಮ್ ಕಡೆಯಿಂದನೇ ಪಾಸ್ ಆಗ್ತಿದ್ದ. ಅವನನ್ನು ನೋಡಿ ಅವಳು ಇದೆಲ್ಲ ಕೇಳಿಸ್ಕೊಂಡ್ಲಿ ಅಂತ ಹೇಳಿ, ಕಲಾವಿದ, ನೀನು ಲೆಟರ್ಸ್ ಬರೀಬೇಕಾದ್ರೇ ಎಷ್ಟು ಚೆನ್ನಾಗಿತ್ತು, ಇವಾಗ ನಾನು ನಿನ್ನ ಎದುರುಗಡೆನೇ ಇದ್ದರೂ ನಿನಗೇನು ಅನಿಸ್ತಿಲ್ಲ, ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಮಾತಾಡ್ತಿದ್ಲು. ಶರತ್ ಕಿವಿಗೆ ಅದೆಲ್ಲ ಬೀಳುತ್ತೆ. ಅವನು ದೂರ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಪಾರಿಜಾತ ಕಳಿಸಿದ್ದ ಲೆಟರ್ಸ್ ಮತ್ತು ಸ್ಕೆಚ್ ಅವನಿಗೆ ನೆನಪಾಯ್ತು. ಹೌದು, ನಾನು ಯಾಕೆ ನನ್ನ ಪಾರಿಜಾತ ಹತ್ರನೇ ಇದ್ದರೂ ಅಷ್ಟು ಡೌಟ್ ಪಟ್ಬಿಟ್ಟೆ, ಪಾಪ ಅವಳಿಗೆ ನನ್ನ ಪ್ರೀತಿ ಕೊಡೋದನ್ನೇ ಮರೆತೆ, ಪಾಪ ಎಷ್ಟು ನೋವು ಪಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ. ಲಾವಣ್ಯ ಹತ್ರ ಬಂದು, ಲಾವಣ್ಯ ಅಂದ. ಲಾವಣ್ಯ ಕಣ್ಣೀರು ಒರೆಸ್ಕೊಳ್ತಾ ಅವನನ್ನು ನೋಡಿ ಡ್ರಾಮಾ ಮಾಡ್ತಿದ್ಲು. ಶರತ್, ಅಳ್ತಾ ಇದೆಯಾ, ಏ ಪಾರಿಜಾತ, ಯಾಕೆ ಅಳ್ತಾ ಇರೋದು, ಸಾರಿ ಆಯಿತಾ, ನಿನ್ನ ಮನೇಲಿದ್ದರೂ ನಾನು ನಿನಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಇನ್ಮೇಲೆ ಹಾಗೆ ಮಾಡಲ್ಲ, ಸಾರಿ, ಅಳಬೇಡ ಅಂತ ಸಮಾಧಾನ ಮಾಡ್ದ. ಲಾವಣ್ಯ ಅವನ್ನ ತಪ್ಕೊಂಡು, ಕಲಾವಿದ, ನನ್ನಿಂದ ದೂರ ಆಗಬಾರ್ದು, ನನಗದು ಆಗೋದಿಲ್ಲ ಅಂತ ಹತ್ಕೊಂಡು ಡವ್ ಮಾಡ್ತಾ ಇದ್ಲು. ಶರತ್ ಅದನ್ನ ನಂಬ್ಕೊಂಡ್ಬಿಟ್ಟ. ಅವನು ಫಸ್ಟೇ ಎಮೋಷ್ನಲ್ ಪರ್ಸನ್, ಸೊ ಆ ಥರ ಹತ್ಕೊಂಡ ತಕ್ಷಣ ಇನ್ನೂ ನಂಬ್ಕೊಂಬಿಟ್ಟ. ಸರಿ ಬಾ, ನಿನಗೇನೋ ತೋರಿಸ್ಬೇಕು ಅಂಥೇಳಿ ಯಾರನ್ನೂ ಅವನು ಒಳಗಡೆ ಇರೋವಂತಹ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗದೆ ಇರೋನು ಅವಳನ್ನ ಕರ್ಕೊಂಡು ಹೋದ. ಸೀಕ್ರೆಟ್ ರೂಮ್ ಒಳಗಡೆ ಕಾಲಿಡ್ತಿದ್ದಂತೆ ಲಾವಣ್ಯ ಫುಲ್ ಶಾಕ್. ಯಾಕಂದರೆ ಆ ಸೀಕ್ರೆಟ್ ರೂಮ್ ಕಲಾವಿದ ಮತ್ತು ಪಾರಿಜಾತಳ ಒಂದು ಪುಟ್ಟ ಸುಂದರ ಪ್ರಪಂಚ ಆಗಿ ಬದಲಾಗಿತ್ತು. ಶರತ್ ಮೊದಲಿಂದನೂ, ಅಂದರೆ 3 ವರ್ಷದ ಹಿಂದೆ ಪಾರಿಜಾತ ಲೆಟರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಪಾರಿಜಾತಕ್ಕೆ ಸಂಬಂಧಪಟ್ಟ ಒಂದೊಂದು ಲೆಟರ್ಗಳನ್ನು ಹಾಗೆ ಅವಳ ವಸ್ತುಗಳನ್ನು ಎಲ್ಲ ಆ ಸೀಕ್ರೆಟ್ ರೂಮಲ್ಲಿ ಜೋಪಾನವಾಗಿಟ್ಟಿದ್ದ. ಶರತ್, ನೋಡು ಪಾರಿಜಾತ, ನೀನು ಕೊಟ್ಟ ಪ್ರತಿಯೊಂದು ವಸ್ತುನೂ ಇಲ್ಲಿ ಎಷ್ಟು ಜೋಪಾನವಾಗಿದೆ ನೋಡು, ನೀನೇ ಕಣ್ಣಾರೆ ನೋಡು, ಯಾಕೆ ನಿನಗೆ ನಾನು ಕೇರ್ಲೆಸ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಆದರೆ ನೀನು ಕೊಟ್ಟಿರೋ ವಸ್ತುನೇ ಇಷ್ಟು ಕೇರ್ ಮಾಡೋ ನಾನು ನಿನ್ನ ಹೇಗೆ ಕೇರ್ಲೆಸ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಇದಕ್ಕೆಲ್ಲ ಕಾರಣ ನಾನೇ, ಮತ್ತೊಂದು ಸರಿ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ, ಸಾರಿ ಪಾರಿಜಾತ ಅಂದ. ಐ ಥಿಂಕ್ ನೀನು ಸಿಕ್ಕಿದೆಯಾ ಅನ್ನೋ ನೆಗ್ಲಿಜೆನ್ಸ್ ಇರ್ಬೋದು, ಆದರೆ ನಿನಗೆ ತುಂಬ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು, ಅದಕ್ಕೆ ನಾನೇ ಕಾರಣ ಅಂತಲೂ ಗೊತ್ತು. ಅವಳು ಕೈ ಹಿಡ್ಕೊಂಡು, ಪಾರಿಜಾತ ನೋಡು, ನೀನು ಬೇಜಾರಾಗಬೇಡ, ನನಗೆ ಸ್ವಲ್ಪ ಗೊಂದಲಗಳಿವೆ, ಅದೆಲ್ಲ ಸರಿ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ತಗೋ, ನನಗೆ ಸ್ವಲ್ಪ ಟೈಮ್ ಕೊಡು ಪಾರಿಜಾತ, ನಾನು ನಿನಗೆ ನಿಜವಾಗ್ಲೂ ಬೇಜಾರು ಮಾಡಲ್ಲ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ಇಷ್ಟು ದಿನ ವೆಯ್ಟ್ ಮಾಡಿದ್ಯಾ ಅಂತೆ, ಇನ್ನು ಸ್ವಲ್ಪ ದಿನ ನನ್ನ ಗೊಂದಲಗಳು ದೂರ ಆಗೋ ತನಕ ವೆಯ್ಟ್ ಮಾಡ್ತೀಯಾ ಅಲ್ವಾ ಪಾರಿಜಾತ ಅಂದ. ಅಲ್ಲಿ ಶರತ್ತು ಅವನ ನೋವು, ಗೊಂದಲ, ಆತಂಕನ ಹೇಳ್ಕೊಳ್ತಾ ಇದ್ದರೆ ಈ ಲಾವಣ್ಯಗೆ ಅವಳದೇ ಚಿಂತೆ.
ಅವಳಿಗಂತೂ ಇವಾಗ ಫುಲ್ ಗಾಬರಿ ಆಗೋಗಿದೆ. ಕೈ ಕಾಲು ನಡುಗ್ತಾ ಇದೆ. ಯಾಕೆಂದರೆ ಈಗ ನಿತ್ಯ ಇದೇ ಮನೇಲಿದ್ದಾಳೆ. ಅವಳು ಅಪ್ಪಿ ತಪ್ಪಿನೂ ರೂಮ್ ಕಡೆ ಬಂದು ಒಳಗಡೆ ಬಂದುಬಿಟ್ಲು ಅಂದರೆ ಅವಳೇ ಪಾರಿಜಾತ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಆಗ ಅವಳಿಗೆ ಆ ಮನೆಯಲ್ಲಿ ಅಸ್ತಿತ್ವ ಇಲ್ಲ ಅಂತನೂ ಅವಳಿಗೆ ಗೊತ್ತಾಗಿದೆ. ಅವಳಿಗೆ ಕನ್ಫರ್ಮ್ ಅಂತೂ ಆಗೋಗ್ಬಿಟ್ಟಿದೆ. ಓ ಗಾಡ್, ನಾನಿದನ್ನು ಹೇಗೆ ನೆಗ್ಲೆಕ್ಟ್ ಮಾಡಿದೆ. ನೋ ನೋ, ನಿತ್ಯ ಇದ್ದಷ್ಟು ನನಗೆ ತುಂಬ ತೊಂದರೆ. ಮೊದಲು ಅವಳನ್ನ ಮನೆಯಿಂದ ಹೊರಗೆ ಹೋಗುವಾಗ ಮಾಡಬೇಕು, ಇಲ್ಲಾಂದರೆ ಶರತ್ ಬೇಗ ನನ್ನ ಮದುವೆ ಆಗೋಗಿ ಮಾಡಬೇಕು ಅನ್ನೋ 2 ಪ್ಲ್ಯಾನ್ನ ಮಾಡ್ತಾಳೆ. ಈ ಖಾಲಿ ಲೆಟರ್ಗಳನ್ನ ಎಷ್ಟು ಜೋಪಾನ ಮಾಡಿದ್ದಾನೆ. ಇನ್ನು ಅವಳೇ ನಿಜವಾದ ಪಾರಿಜಾತ ಅಂತ ಗೊತ್ತಾಗೋದ್ರೆ ಓಹ್, ಅಷ್ಟೇ ನನ್ನ ಕತೆ ಅಂತ ತನ್ನ ಮನಸ್ಸಲ್ಲೇ 108 ಆಲೋಚನೆ ಮಾಡ್ತಿದ್ಲು. ಮತ್ತು ಕರೆಂಟ್ ಹೊಡೆದಂತೆ ಅವನನ್ನೇ ನೋಡ್ತಾ ನಿಂತಿದ್ಲು. ಶರತ್, ಏಯ್ ಪಾರಿಜಾತ, ಯಾಕೆ ಹಾಗೆ ಸುಮ್ಮನೆ ನಿಂತಿದೆಯಾ? ಲಾವಣ್ಯ ಎಚ್ಚರ ಆದವಳಂತೆ ನಾಟಕ ಮಾಡ್ತಾ, ಹಾಂ, ನನಗೆ ತುಂಬ ಇಷ್ಟ ಆಯಿತು ಕಲಾವಿದ. ಆದರೆ ಈ ರೂಮ್ಗೆ ನಿನ್ನ ಬಿಟ್ಟು ಬೇರೆ ಯಾರೂ ಬರಬಾರ್ದು ಅಂತ ಹೇಳಿದ್ಲು. ಶರತ್ ಇಷ್ಟು ದಿನ ಹಾಗೆ ಕಾಪಾಡ್ಕೊಂಡು ಬಂದಿದ್ದೆ, ಆದರೆ ಇವತ್ತು ನಿನಗೆ ತೋರಿಸ್ಬೇಕು ಅಂತ ಅನಿಸ್ತು. ಅದು ನಾನು ನೀನೇ ಅಲ್ವಾ? ಸರಿ ನಡಿ ಹೋಗೋಣ ಅಂತ ಹೇಳಿ ಆ ರೂಮಿಂದ ಈಚೆ ಬಂದು ಡೋರ್ ಕ್ಲೋಸ್ ಮಾಡ್ತಿದ್ರು. ಅದನ್ನು ನಿತ್ಯ ನೋಡಿ, ರಾಧಕ್ಕ ಹೇಳಿದರು ಆ ರೂಮ್ಗೆ ಯಾರನ್ನೂ ಹೋಗೋದಕ್ಕೆ ಶರತ್ ಸರ್ ಬಿಡಲ್ಲ ಅಂತ. ಇವಾಗ ಅವರೇ ಲಾವಣ್ಯನ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಬಿಡು, ನನಗೆ ಯಾಕೆ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಲಾವಣ್ಯ ಮಾತ್ರ ಇನ್ನೂ ಎಷ್ಟು ಸರ್ಕಸ್ ಮಾಡೋದು, ಈ ನಿತ್ಯನ ಹೇಗೆ ಟ್ರ್ಯಾಪ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಪ್ಲ್ಯಾನ್ ಬರುತ್ತೆ. ಅವಳಿಗಂತೂ ಸಖತ್ ಪ್ಲ್ಯಾನ್ ಬರುತ್ತೆ. ಹಾಳದ ಪ್ಲ್ಯಾನ್ಗಳು. ಎ ಇಲ್ಲಾಂದರೆ ಬಿ ಇಲ್ಲಾಂದರೆ ಸಿ ಅನ್ನೋ ಥರ ಪ್ಲ್ಯಾನ್ ಮಾಡಿಟ್ಟಿರ್ತಾಳೆ. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಬೇರೆ ಲತಾ ಆಂಟಿ ಅದನ್ನ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಲತಾ ಆಂಟಿ ಹತ್ರ ಹೋಗಿ ಅವಳು ಮಾಡಿದ ಪ್ಲ್ಯಾನ್ನೆಲ್ಲ ಹೇಳಿದ್ಲು. ಮೊದಲೇ ನಿತ್ಯ ಮೇಲೆ ಕೋಪದಲ್ಲಿದ್ದೆ ಲತಾ ಲಾವಣ್ಯ ಪ್ಲ್ಯಾನ್ಗೆ ಒಪ್ಕೊಂಡು, ನೀನು ಏನು ಮಾಡಬೇಕು ಅಂತ ಇದೆಯಾ ಅದನ್ನು ಮಾಡು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಧೈರ್ಯ ಕೊಟ್ಟರು. ಒಟ್ಟಿನಲ್ಲಿ ನನ್ನ ಮಗನ ಹೊರಗೆ ಹೋಗಾಗ ಮಾಡಿದ್ದ ಅವಳು ಫಸ್ಟ್ ಇಲ್ಲಿಂದ ತೊಲಗಬೇಕು. ಅದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ ಅಂತ ಇಬ್ಬರು ಕುತಂತ್ರಿಗಳು ಕೈ ಮಿಲಾಯಿಸಿದ್ದಾರೆ. ಇವಾಗ ಮುಂದೆ ಹೇಗೆ ಅವಳನ್ನ ಮನೆಯಿಂದ ಓಡಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.